ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಉಳಿದಿರೋ ದೋಸೆ ಹಿಟ್ಟಿನೊಳಗೆ ಈಗ ಆಲ್ರೆಡಿ ಮಸಾಲ ಪಡ್ಡು ಹೇಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಇವತ್ತು ನಾನು ಉಳಿದಿರೋ ದೋಸೆ ಹಿಟ್ಟಿನೊಳಗೆ ರುಚಿಕರವಾದ ಮಕ್ಕಳಿಗೆ ಇಷ್ಟ ಆಗುವಂಥ ಕಲರ್ಫುಲ್ ಆದಂಥ ದೋಸೆಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಮತ್ತು ಎಲ್ಲ ವೆಜಿಟೇಬಲ್ ಹಾಕಿನೂ ಮಾಡ್ಬೋದು. ಇದಕ್ಕೆ ಯಾವುದೇ ಚಟ್ನಿ ಬೇಕು ಅಂತಲೂ ಇಲ್ಲ. ಇಲ್ಲಿ ನೋಡಿ ಉಳಿದಿರೋ ದೋಸೆ ಹಿಟ್ಟು, ಇದಕ್ಕೆ ನಾನು ಉಪ್ಪು ಹಾಕದೆ ಹಾಗೆ ಇಟ್ಟಿದ್ದೆ. ಆದ್ದರಿಂದ ಇದು ಇನ್ನೂ ಹುಳಿ ಆಗಿಲ್ಲ, ಚೆನ್ನಾಗಿದೆ. ಈಗ ಬೇಸಿಗೆ ಕಾಲದಲ್ಲೂ ನೀವು ಹುಳಿ ಆಗದೆ ಇರಬೇಕಂದ್ರೆ ಫ್ರಿಜ್ನಾಗ ಇಡದೆ ಹೊರಗಡೆನೇ ಇಟ್ಟರು ಹುಳಿ ಆಗದೆ ಇರಬೇಕಂತಂದ್ರೆ ನೀವು ಉಪ್ಪನ್ನು ಸೇರಿಸ್ಬಾರ್ದು, ಹಾಗೆ ಇಡಬೇಕು. ನಾನು ಇದಕ್ಕೆ ಏನೇನು ಬೇಕಾಗಿರೋದಂದ್ರೆ 1 ಗಡ್ಡೆ ಈರುಳ್ಳಿ, ಕರಿಬೇವು, ಕೊತ್ತಂಬರಿ, 1 ಸೌತೆಕಾಯಿ, 2 ಅಥವಾ 3 ಹಸಿಮೆಣಸಿನ್ಕಾಯಿ. ನಿಮಗೆ ಬೇಕಾದರೆ ಇನ್ನೂ ವೆಜಿಟೇಬಲ್ ಹಾಕಿಸ್ಬೋದು. ಗಜ್ಜರಿ ಹಾಕ್ಬೋದು. ನಾನಿಲ್ಲಿ ಸೌತೆಕಾಯಿನ ಮಾತ್ರ ಹಾಕಿದ್ದೀನಿ. ಈರುಳ್ಳಿ, ಇಲ್ಲಿ ಸ್ವಲ್ಪ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಅಥವಾ ಅದಕ್ಕಿಂತ ಕಡಿಮೆನೂ ಹಾಕ್ಬೋದು. ಚಿಟಿಗೆಯಷ್ಟು ಅರಿಶಿನ ಪುಡಿ. ಇದಕ್ಕೆ ಜಾಸ್ತಿ ಏನೂ ಬೇಕಾಗಿಲ್ಲ, ಜಾಸ್ತಿ ತಯಾರಿನೂ ಮಾಡ್ಕೋಬೇಕಂತನೂ ಇಲ್ಲ. ಅರ್ಧ ಚಮಚ ಆಗುವಷ್ಟು ಉಪ್ಪು, ಇಲ್ಲಿ ಸಣ್ಣ ಉಪ್ಪು ಹಾಕ್ತಾ ಇದ್ದೀನಿ ನಾನು. ಇವೆಲ್ಲವನ್ನು ಚೆನ್ನಾಗಿ ಒಮ್ಮೆ ಕಲಿಸ್ಬೇಕು. ನಿಮಗೆ ಖಾರ ಬೇಕು ಅಂತಂದ್ರೆ ಸ್ವಲ್ಪ ಜಜ್ಜಿನೂ ಹಾಕ್ಬೋದು. ಮಕ್ಕಳಿಗೆ ಅಂತಂದ್ರೆ ಜಾಸ್ತಿ ಖಾರ ತಿನ್ನದೇ ಇರೋರು ಈ ಥರ ಹಾಕಿದರೆ ಸಾಕು. ಜಜ್ಜಿ ಹಾಕಿದರೆ ಏನಾಗುತ್ತಾ, ಖಾರ ಆದರೆ ಅವರು ತಿನ್ನೋದಿಲ್ಲ. ಇದು ಸಾಯಂಕಾಲ ಟೀ ಟೈಮಿಗೆ ಭಾಳ ಚೆನ್ನಾಗಿರುತ್ತೆ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಒಂದು ಅರ್ಧ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ, ಅಂದರೆ ಹಸಿಮೆಣಸಿನ್ಕಾಯಿ ಖಾರ ಇಲ್ಲಾಂದ್ರೂ ಇದು ಟೇಸ್ಟ್ ಕೊಡುತ್ತಂತ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ, ಯಾಕಂದರೆ ನಾವು ಮಾಡೋ ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ಇಲ್ಲಿ ನೋಡಿ, ಈ ಥರ ಚೆನ್ನಾಗಿ ಕಲಿಸಿ ತವ ಕಾದ್ಮೇಲೆ ಇದಕ್ಕೆ ಜಾಸ್ತಿ ಎಣ್ಣೆನೂ ಬೇಕಂತನೂ ಇಲ್ಲ. ನೋಡಿ, ಚೆನ್ನಾಗಿ ಪುಟ್ಟದಾಗಿ ದೋಸೆಗಳನ್ನು ಹಾಕ್ಬೋದು. ಮಧ್ಯಾಹ್ನ ಟೈಮಿಗೆ, ಸಾಯಂಕಾಲ ಟೈಮಿಗೆ ಭಾಳ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ಚಟ್ನಿ ಬೇಕಾಗಿಲ್ಲ, ಹಾಗೇ ತಿನ್ಬೋದು. ಒಂಥರ ಉತ್ತಪ್ಪ ಥರ ಇದು ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನೋಡಿ, ಸ್ವಲ್ಪ ಬೇಯ್ದ್ಮೇಲೆ ನಿಮಗೆ ಈ ಥರ ದೋಸೆ ಮೇಲೆ ವೈಟ್ ಕಲರ್ ಬರದೇ ಇರಬೇಕಂತಂದ್ರೆ ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಬೋದು. ಅಂದರೆ ಬೇಗನೆ ಬೇಯ್ತೈತಿ ಮತ್ತು ಗ್ಯಾಸ್ ಉಳಿತಾಯನೂ ಮಾಡ್ಬೋದು. ಸ್ವಲ್ಪ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡನ್ನು ತಿರುವಿ ಹಾಕಬೇಕು. ಇಲ್ಲಿ ನಾನು ಮೇಲೆ ಅಷ್ಟೇ ಎಣ್ಣೆ ಹಾಕಿರೋದು, ಜಾಸ್ತಿ ಎಣ್ಣೆನೂ ಬಳಸ್ತಾ ಇಲ್ಲ ಇಲ್ಲಿ ನಾನು. ನೋಡೋಕೆ ಕಲರ್ಫುಲ್ ಆಗಿದೆ ಮತ್ತು ವೆಜಿಟೇಬಲ್ ಜಾಸ್ತಿ ಹಾಕಿದರೂ ಜಾಸ್ತಿ ಹಾಕಿ ಮಾಡ್ಬೋದು. ನೀವು ಕಟ್ ಮಾಡಿ ಹಾಕದೇ ಇದ್ದರೂ ಕೊಬ್ಬರಿ ತುರಿಯೋ ಮನೆಯಿಂದ ತುರಿದಾದರೂ ಹಾಕ್ಬೋದು, ಇನ್ನೂ ಟೇಸ್ಟ್ ಆಗಿರುತ್ತೆ. ನಿಮಗೆ ಟೈಮ್ ಇಲ್ಲ ಅಂತಂದರೆ ಹಾಗೆ ಕಟ್ ಮಾಡಿ ಸಣ್ಣಾಗಿ ಕಟ್ ಮಾಡಿ ಹಾಕಿದರೂ ಸಾಕು. ನೋಡಿ, ಈ ಥರ ಪುಟ್ಟದಾಗಿ ಹಾಕಬೇಕು. ತೀರಾ ದಪ್ಪನೂ ಅಲ್ಲ, ತೆಳುವೂ ಅಲ್ಲ, ಒಂದು ಮೀಡಿಯಮ್ ಇದ್ದರೆ ಸಾಕು. ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆ ಚಿಮ್ಕಿಸ್ಬೇಕಷ್ಟೇ.
ಈ ಥರ ಮಾಡಿಕೊಡಿ, ಮಕ್ಕಳು ಒಂದೂ ಬಿಡದೆ ತಿಂತಾರೆ. ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಈ ಥರ ದೋಸೆ ಹಿಟ್ಟು ಉಳಿದ್ರೆ ವೇಸ್ಟ್ ಮಾಡದೆ ಈ ಥರ ಮಾಡ್ಕೊಳ್ಳಿ. ನೋಡಿ, ಮೇಲೆ ವೈಟ್ ಕಲರ್ ಇತ್ತಲ್ಲ, ಈ ಸೈಡ್ ತಿರುವಿ ಹಾಕಿದ ಮೇಲೆ ವೈಟ್ ಕಲರ್ ಇರೋದಿಲ್ಲ. ಎರಡು ಸೈಡು ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಹೇಗಿದೆ, ನೋಡೋಕ್ಕೂ ಕಣ್ಣಿಗೂ ಹಬ್ಬ, ತಿನ್ನೋಕ್ಕೂ ರುಚಿ. ನೋಡಿದ್ರೇ ತಿನ್ಬೇಕನ್ಸುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.